ಉತ್ತರ ಕನ್ನಡ ಜಿಲ್ಲೆ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು 7 ಜನ ಮೃತಪಟ್ಟಿದ್ದಾರೆ. 6 ದಿನ ಕಳೆದರೂ 3ರ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ. ಮೃತದೇಹ ಪತ್ತೆ ಹಚ್ಚದ ಜಿಲ್ಲಾಡಳಿತದ ವಿರುದ್ಧ ನೊಂದವರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಳೆದ 6 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಶಿರೂರು ಗುಡ್ಡ ಕುಸಿತದ ಜಾಗ ಸ್ಮಶಾನವಾಗಿ ಬದಲಾಗಿದೆ. ಗೋಕರ್ಣ ಬಳಿಯ ಗಂಗಿಕೊಳ್ಳದ ಯುವಕ ಲೋಕೇಶ್ ನಾಪತ್ತೆಯಾಗಿದ್ದಾನೆ ಎಂದು ತಾಯಿ ಅಂಕೋಲಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕಳೆದ 5 ದಿನಗಳಿಂದ ಮಗ ಮನೆಗೆ ಬಂದಿಲ್ಲ ಎಂದು ದೂರು ನೀಡಿದ್ದಾರೆ. ಗುಡ್ಡ ಕುಸಿದ ದಿನ ಹೋಟೆಲ್ನಲ್ಲಿ ಲೋಕೇಶ್ ಇದ್ದ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಕುಟುಂಬಸ್ಥರು. ಹೀಗಾಗಿ ಕಂಗಾಲಾಗಿದ್ದಾರೆ. ಗಂಗಾವಳಿ ನದಿ ಕಡುಕೋಪಕ್ಕೆ ಎಲ್ಲವೂ ಸರ್ವನಾಶವಾಗಿದೆ. ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದ್ದು ಮಣ್ಣು ಮಿಶ್ರಿತ ನೀರಿನಿಂದಾಗಿ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ನದಿಯಲ್ಲಿ ಶವಗಳನ್ನು ಪತ್ತೆ ಮಾಡುವುದೇ ದೊಡ್ಡ ಸವಾಲಾಗಿದೆ. ಇನ್ನೊಂದು ಕಡೆ ಮಳೆ ಕೂಡ ಅಬ್ಬರಿಸ್ತಾ ಇದ್ದು ಯಾವುದೇ ಗುಡ್ಡ ಕುಸಿಯುವ ಆತಂಕ ಮನೆ ಮಾಡಿದೆ. ಉತ್ತರ ಕನ್ನಡದ ಶಿರೂರಿಗೆ ಇಂದು ಸಿಎಂ ಭೇಟಿ ಕೊಡಲಿದ್ದಾರೆ. ಗುಡ್ಡ ಕುಸಿತದ ಸ್ಥಳಕ್ಕೆ ಮಧ್ಯಾಹ್ನ 2 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಸಂತ್ರಸ್ತರನ್ನ ಭೇಟಿಯಾಗಿ ಸಮಸ್ಯೆ ಆಲಿಸಲಿದ್ದಾರೆ. ಬೆಂಗಳೂರಿನಿಂದ ಉತ್ತರ ಕನ್ನಡದತ್ತ ಈಗಾಗಲೇ ಸಿಎಂ ಪ್ರಯಾಣ ಬೆಳೆಸಿದ್ದಾರೆ. ಸಂಜೆ 5 ಗಂಟೆಗೆ ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸಲಿದ್ದು ಸಚಿವ ಕೃಷ್ಣ ಭೈರೇಗೌಡ ಸಾಥ್ ಕೊಡಲಿದ್ದಾರೆ. ವರುಣನ ಆರ್ಭಟ ಗುಡ್ಡ ಕುಸಿತದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನ ಕಂಗಾಲಾಗಿದ್ದಾರೆ. ಕುಮಟಾ ಸಿದ್ದಾಪುರ ರಸ್ತೆಯ ಭೂ ಕುಸಿತದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುಮಟಾ ಸಿದ್ದಾಪುರ ರಸ್ತೆಯ ಉಳ್ಳೂರು ಮಠದ ಸಮೀಪ ಗುಡ್ಡ ಕುಸಿತವಾಗಿದೆ. 50 ಮೀಟರ್ ವ್ಯಾಪ್ತಿಯಲ್ಲಿ ಮಣ್ಣು ಕೊಚ್ಚಿ ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆತಂಕದಲ್ಲೇ ಸವಾರರು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿರೂರಿನ ಬಳಿ ಗುಡ್ಡ ಕುಸಿತವಾಗಿದ್ದರೂ ಎಕರೆಗಳಷ್ಟು ಉದ್ದದ ವ್ಯಾಪ್ತಿಯಲ್ಲಿ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ಕಳೆದ 2 ದಿನಗಳಿಂದ ಬಂದ್ ಆಗಿದ್ದ ಹೆದ್ದಾರಿ ವಾಹನಗಳ ಸಂಚಾರಕ್ಕೆ ಮುಕ್ತವಾಗಿದೆ. ಗುಡ್ಡ ಕುಸಿಯುವಂತಹ ಭೀತಿಯಲ್ಲೇ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 20 ದಿನಗಳಿಂದ ಸುರಿತಾ ಇರುವ ಧಾರಾಕಾರ ಮಳೆಗೆ ಸಂಕಷ್ಟಗಳ ಪ್ರವಾಹವೇ ಹರಿದು ಬರ್ತಾ ಇದೆ. ವಾಹನಗಳು ಸಾಲುಗಟ್ಟಿ ನಿಂತಿದ್ದು ಟ್ರಕ್ ಟ್ಯಾಂಕರ್ ಚಾಲಕರು ಹೈರಾಣಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ವಾಹನಗಳ ಸಂಚಾರಕ್ಕೆ ಮುಕ್ತವಾಗಿದ್ರೂ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹಾಸನದ ಕೊಲ್ಲಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂ ಕುಸಿತವಾಗಿದೆ. ಹೆದ್ದಾರಿ ಕುಸಿತವಾದ ಸ್ಥಳಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ಭೇಟಿ ನೀಡಿದ್ರು. ಮಳೆ ನಡುವೆ ಹಾನಿ ಪ್ರದೇಶಗಳಲ್ಲಿ ಎಚ್ಡಿ ಕುಮಾರಸ್ವಾಮಿಯವರು ಪರಿಶೀಲನೆ ಮಾಡಿದ್ರು. ಅಧಿಕಾರಿಗಳಿಂದ ಮಳೆಯಿಂದ ಉಂಟಾದ ಹಾನಿಯ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಳೆ ಹಾನಿಯನ್ನ ಪರಿಶೀಲಿಸಿದ್ದಾರೆ. ರಾಜ್ಯ ಸರ್ಕಾರ ಸ್ಕ್ಯಾಂಡಲ್ಗಳಲ್ಲಿ ಸಿಲುಕಿಕೊಂಡಿದೆ. ಹೀಗಾಗಿ ಅದರಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ನಾನು ಸಚಿವರಾಗಿದ್ದಾಗ ಮಳೆ ಹಾನಿಗೆ ತುರ್ತು ಪರಿಹಾರ ನೀಡಿದ್ದೆ. ಆದರೆ ರಾಜ್ಯ ಸರ್ಕಾರ ಪರಿಹಾರವನ್ನ ಕೊಡುವ ಕೆಲಸವನ್ನ ಇನ್ನೂ ಶುರು ಮಾಡಿಲ್ಲ ಅಂತ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಗೆ ಕಣ್ಣೀರ ಪ್ರವಾಹವೇ ಹರಿತಾ ಇದೆ. ಕಳಸಾ ತಾಲೂಕಿನ ಹಳುವಳ್ಳಿ ಗ್ರಾಮದಲ್ಲಿ ಮನೆ ಏಕಾಏಕಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏಕಾಏಕಿ ಮನೆಯ ಹಿಂಭಾಗದ ಗೋಡೆ ಮತ್ತು ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮನೆಯನ್ನ ಕಳೆದುಕೊಂಡು ರಮೇಶ್ ಕುಟುಂಬ ಕಂಗಾಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ದತ್ತಪೀಠಕ್ಕೆ ತೆರಳುವ ಕವಿಕಲ್ ಗಂಡಿ ಬಳಿ ಗುಡ್ಡ ಕುಸಿದಿದ್ದು ಆತಂಕ ಮನೆ ಮಾಡಿದೆ. ಮುಳ್ಳಯ್ಯನಗಿರಿ ರಸ್ತೆಯಲ್ಲೂ ಅಪಾರ ಪ್ರಮಾಣದ ಮಣ್ಣು ಬಂಡೆಗಳು ಉರುಳಿವೆ. ಮುಂಜಾಗ್ರತಾ ಕ್ರಮವಾಗಿ ದತ್ತಪೀಠಕ್ಕೆ ಪ್ರವಾಸಿಗರ ಎಂಟ್ರಿಯನ್ನ ನಿರ್ಬಂಧ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಣಮಳೆಗೆ 108 ಸಂಕಷ್ಟ ಸೃಷ್ಟಿಯಾಗಿದೆ. ಮಳೆಯಿಂದ ಎನ್ಆರ್ಪುರ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುತ್ತಿದ್ದಾರೆ. ಮಳೆಯಿಂದ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಕಟ್ಟಡ ಸೋರುತ್ತಿದೆ. ಮಳೆಯಿಂದ ಎನ್ಆರ್ಪುರ ತಾಲೂಕು ಸರ್ಕಾರಿ ಆಸ್ಪತ್ರೆ ಶಿಥಿಲಗೊಂಡಿದ್ದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಳೆ ನಡುವೆ ಪರದಾಡ್ತಾ ಇದ್ದ ನಿರಾಶ್ರಿತರನ್ನ ರಕ್ಷಿಸಲಾಗಿದೆ. ಚಿಕ್ಕಮಗಳೂರು ನಗರ ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ಮಳೆ ಚಳಿಯಿಂದ ನಿರಾಶ್ರಿತರು ನಲುಗಿ ಹೋಗಿದ್ರು. ಈಗ 15 ಜನರನ್ನ ರಕ್ಷಣೆ ಮಾಡಿ ನಿರಾಶ್ರಿತರ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಮಧ್ಯರಾತ್ರಿ ಎಸ್ಪಿ ವಿಕ್ರಮ್ ಆಮ್ಟೆ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಉಡುಪಿ ಜಿಲ್ಲೆಯಲ್ಲಿ ಮಳೆ ಕೋಪಕ್ಕೆ ಸಮುದ್ರ ಭೋರ್ಗರೆಯುತ್ತಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದ್ದು ಪಡುಬಿದ್ರಿಯಲ್ಲಿ ಕಡಲ್ಕೊರೆತ ತೀವ್ರಗೊಂಡಿದೆ. ನಡಿಪಟ್ನ ಬೀಚ್ ಬಳಿ ಮೀನುಗಾರಿಕಾ ಶೆಡ್ ಕುಸಿದು ಬಿದ್ದಿದೆ. ಗೋಡೆ ಕುಸಿಯುವ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಾಂಪ್ರದಾಯಿಕ ಮೀನುಗಾರರು ತಂಗುವ ಶೆಡ್ ಇದಾಗಿದ್ದು ಮೀನುಗಾರರು ಕಂಗಾಲಾಗಿದ್ದಾರೆ.
ಮಂಗಳೂರಿನ ಕೆತ್ತಿಕಲ್ ಗುಡ್ಡದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೆದ್ದಾರಿ ಬದಿ ಹರಿಯುವ ಕೃತಕ ಜಲಪಾತಗಳಿಂದ ಭಾರೀ ಅಪಾಯದ ಆತಂಕ ಶುರುವಾಗಿದೆ. ಮಿನಿ ಜಲಪಾತದ ಮಾದರಿಯಲ್ಲೇ ಗುಡ್ಡಕ್ಕೆ ತಾಗಿಕೊಂಡು ನೀರಿನ ಹರಿವು ಹೆಚ್ಚಳವಾಗಿದೆ. ಮಣ್ಣು ಸಡಿಲಗೊಂಡಿದ್ದು ಹೆದ್ದಾರಿಗೆ ಮಣ್ಣು ಕುಸಿಯುವ ಅಪಾಯವಿದೆ. ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳಿಗೆ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಭರಚುಕ್ಕಿ ಫಾಲ್ಸ್ ನೋಡೋ ಭರದಲ್ಲಿ ಪ್ರವಾಸಿಗರು ಮೈ ಮರೆಯುತ್ತಿದ್ದಾರೆ. ಅಪಾಯವನ್ನು ಲೆಕ್ಕಿಸದೆ ಟೂರಿಸ್ಟ್ ಬಂಡೆಗಳ ಮೇಲೆ ನಿಂತು ಮೋಜು ಮಸ್ತಿಯನ್ನ ಮಾಡುತ್ತಿದ್ದಾರೆ. ಗುಡ್ಡದ ತುತ್ತ ತುದಿಯಲ್ಲಿ ನಿಂತು ಡೆಡ್ಲಿ ಸೆಲ್ಫಿಗಾಗಿ ಪೋಸ್ ಕೊಡ್ತಿದ್ದು ಪ್ರವಾಸಿಗರ ಹುಚ್ಚಾಟ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚೂರೇ ಚೂರು ಯಾಮಾರಿದ್ರು ಪ್ರಾಣಕ್ಕೆ ಕುತ್ತು ಬರುವುದು ಗ್ಯಾರಂಟಿ. ರಾಜ್ಯದಲ್ಲಿ ಇನ್ನೂ 3 ದಿನಗಳ ಕಾಲ ವರುಣದೇವ ಅಬ್ಬರಿಸೋ ಅಲರ್ಟ್ ನೀಡಿದ್ದಾನೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಭಾಗದ ಜನರಿಗೆ ಎಚ್ಚರಿಕೆಯನ್ನು ರವಾನಿಸಲಾಗಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಭಾಗಕ್ಕೆ ಆರೆಂಜ್ ಅಲರ್ಟ್ ನೀಡಿದರೆ ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಮಾಡಿರುವ ದರ್ಶನ್ ಮತ್ತು ಗ್ಯಾಂಗ್ನ ಕರಾಳ ಮುಖ ಒಂದೊಂದೇ ಬಯಲಾಗ್ತಾ ಇದೆ. ಡಿ ಗ್ಯಾಂಗ್ಗೆ 14ನೇ ಆರೋಪಿ ಪ್ರದೋಷ್ ಎಂಟ್ರಿ ಆಗಿದ್ದೇ ವಿಚಿತ್ರವಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ಕೊನೆಯ ಕ್ಷಣದಲ್ಲಿ ದರ್ಶನ್ ಕಾರು ಹತ್ತದೆ ಚಿಕ್ಕಣ್ಣ ಬಚಾವಾಗಿದ್ದಾರೆ. ಪಾರ್ಟಿ ನಡೆದ ದಿನ ಪ್ರದೋಷ್ ದರ್ಶನ್ ಕಾರನ್ನ ಹತ್ತಿದ್ದು ಇದೀಗ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆಯಾದ ದಿನವೇ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಎಣ್ಣೆ ಪಾರ್ಟಿಯನ್ನ ಮಾಡಿತ್ತು. ಜೂನ್ 8ರಂದು ಡಿ ಗ್ಯಾಂಗ್ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಕೆಲ ಸಿನಿಮಾ ಮಂದಿ ಕೂಡ ಪಾರ್ಟಿಯನ್ನ ಮಾಡಿದ್ರು. ರೇಣುಕಾಸ್ವಾಮಿ ಬಗ್ಗೆ ಪಾರ್ಟಿಯಲ್ಲಿದ್ದವರಿಗೆ ಸುಳಿವು ಕೂಡ ಇರಲಿಲ್ಲ. ಪಾರ್ಟಿ ಮುಗಿಸಿದ್ದ ಬಳಿಕ ದರ್ಶನ್ ಜೊತೆ ತೆರಳಿದ ಚಿಕ್ಕಣ್ಣ ನೇರವಾಗಿ ಮನೆಗೆ ತೆರಳಿದ್ದಕ್ಕೆ ಸೇಫ್ ಆಗಿದ್ದಾರೆ. ದರ್ಶನ್ ಬೇಡ ಬೇಡ ಅಂದ್ರೂ ಪ್ರದೋಷ್ ಕಾರ್ನಲ್ಲಿ ಹತ್ತಿ ಕುಳಿತಿದ್ದಂತೆ. ಬಾಸ್ ನಿಮ್ ಜೊತೆ ಬರ್ತೀನಿ ಅಂತ ಆರೋಪಿ ಪ್ರದೋಷ್ ಹಠ ಮಾಡಿದ್ದಂತೆ. ದರ್ಶನ್ ಜೊತೆ ಹೋಗುವ ಹುಚ್ಚಾಸಿಯಲ್ಲಿ ಪ್ರದೋಷ್ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ತಾನಾಗಿಯೇ ಹೋಗಿ ಪ್ರದೋಷ್ ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿದ್ದಾನೆ. ಬೆಂಗಳೂರಿನಲ್ಲಿ ತಡರಾತ್ರಿ ಪಬ್ಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಓವರ್ ನೈಟ್ ಮದ್ಯದ ಪಾರ್ಟಿಗೆ ಅವಕಾಶ ನೀಡುತ್ತಿದ್ದ ಪಬ್ಗಳಿಗೆ ಕೇಂದ್ರ ವಿಭಾಗದ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕೇಂದ್ರ ವಿಭಾಗದ ಡಿಸಿಪಿ ಟಿಎಚ್ ಶೇಖರ್ ಖುದ್ದು ಫೀಲ್ಡ್ಗಿಳಿದಿದ್ರು. ರಾತ್ರಿ 1 ಗಂಟೆಗೆ ಎಲ್ಲಾ ಪಬ್ ಬಾರ್ ಕ್ಲೋಸ್ ಮಾಡಿಸಿದ್ದಾರೆ. ಈ ಹಿಂದೆ 15 ಪಬ್ಗಳ ವಿರುದ್ಧ ಪೊಲೀಸರು ಕೇಸ್ ದಾಖಲಿಸಿದ್ರು. ಇಡ್ಲಿ ವಡಾ ಪಾರ್ಸಲ್ ನೀಡೋ ಬದಲು ಹೋಟೆಲ್ ಮಾಲೀಕ ಹಣವಿದ್ದ ಕವರ್ ನೀಡಿದ್ದಾನೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಶ್ರೀನಿವಾಸ ಹೋಟೆಲ್ ಮಾಲೀಕ ರಸೂಲ್ ಸಾಬಾ ಸೌದಾಗರ್ 50,000 ರೂಪಾಯಿ ಹಣವಿದ್ದ ಬ್ಯಾಗ್ ಅನ್ನ ಗ್ರಾಹಕನಿಗೆ ನೀಡಿದ್ರು. ಶಿಕ್ಷಕ ಶ್ರೀನಿವಾಸ ದೇಸಾಯಿ ಹಣದ ಬ್ಯಾಗ್ ಅನ್ನು ವಾಪಸ್ ನೀಡಿ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಮೈಸೂರಿನ ಅವಧೂತ ದತ್ತಪೀಠದ ಸ್ಥಾಪಕರಾದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳ ಎಸ್ಜಿಎಸ್ ಗೀತೆ ಫೌಂಡೇಶನ್ ಜುಲೈ 19, ಜುಲೈ 20ರವರೆಗೆ ಅಮೆರಿಕದ ಇಲಿನಾಯಸ್ ಹೋಪ್ಮಾನ್ ಎಸ್ಟೇಟ್ನಲ್ಲಿರುವ ನೌ ಅರೇನಾದಲ್ಲಿ ಗೀತೆ ಉತ್ಸವ ಆಯೋಜಿಸಿದೆ. ಜುಲೈ 19ರಂದು ವಿಶೇಷ ಸಂಗೀತ ಕಾರ್ಯಕ್ರಮ ಪ್ರದರ್ಶನವಾಗಲಿದೆ. ಜುಲೈ 20ರಂದು ಭಗವದ್ಗೀತೆಯ 700 ಶ್ಲೋಕ ಪಠಿಸಲಾಗಿದೆ. ಇಂದು ಗುರು ಪೂರ್ಣಿಮೆಯನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ.